ನಮ್ಮ ಮನೆಯವ್ರದ್ದು ಬರ್ತಡೇ ಇತ್ತು, ಹಾಗಾಗಿ ನಾವು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಸವನ ಗುಡಿಗೆ ಹೋಗೋಣ, ಚೆನ್ನಾಗಿರುತ್ತೆ, ಅಲ್ಲಿ ಹೋಟೆಲ್ಸು, ಗಾಂಧಿ ಬಜಾರು ಎಲ್ಲ ಇದೆ, ತಿರ್ಗಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಗಾಂಧಿ ಬಜಾರಿಗೆ ಬಸವನ ಗುಡಿಗೆ ಹೋಗಿದ್ವಿ. ಅಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಪ್ಲೇಸಸ್ನ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ನೋಡಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಪುತ್ತಗಿ ಮಠ ಈ ಥರ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ, ಒಳಗಡೆ ಮಾಮೂಲಿಯಾಗಿದೆ, ಬಟ್ ಹೊರಗಡೆಯಿಂದ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇದೆ. ಆ ನಂತರ ನಾವು ಎಲ್ಲ ಹೋದ್ವಿ ಅಂತಂದರೆ ಬಸವನ ಗುಡಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೊರಗಡೆ ನೋಡಿ ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ಆ ವಿಡಿಯೋ ನಿಮಗೆ ಹಾಕ್ತೀನಿ, ಮುಂದೆ ಇದೆ ಆ ವಿಡಿಯೋ. ಬಸವನ ಗುಡಿಗೆ ಇದು ಏನಂತಂದರೆ ಟೈಮಿಂಗು ಮಧ್ಯಾಹ್ನವೂ ತೆಗೆದಿರುತ್ತೆ. ನಾವು ಹೋಗಿದ್ದ ಟೈಮಿಂಗ್ ಏನಿತ್ತು ಅಂತಂದರೆ 4 ಗಂಟೆಗೆ ಈ ದೇವಸ್ಥಾನ ತೆಗೆದಿತ್ತು. ಸೊ ನಾವು ಅಲ್ಲಿಗೆ ಹೋದ್ವಿ. ಈ ದೇವಸ್ಥಾನ ಏನಂತಂದರೆ ಮಧ್ಯಾಹ್ನ ಕೂಡ ತೆಗೆದಿರುತ್ತೆ. 4 ಗಂಟೆಗೆ ಹೋಗಿದ್ದು ನಾವು ಈ ದೇವಸ್ಥಾನಕ್ಕೆ. 4 ಗಂಟೆಗೆ ಈ ದೇವಸ್ಥಾನ ತೆಗೆದಿತ್ತು. ಅವತ್ತೇನೋ ವಿಶೇಷ ಪೂಜೆ ನಡೀತಾ ಇತ್ತು, ಹಾಗಾಗಿ ನಾವು ಜಾಸ್ತಿ ಹೊತ್ತು ಇರಲಿಲ್ಲ, ಯಾಕೆಂದ್ರೆ ತುಂಬ ಲೇಟ್ ಆಗ್ತಾಯಿತ್ತು. ಆ ವಿಶೇಷ ಪೂಜೆನೋ 6:15ಗೆ ಮಂಗಳಾರತಿ ಅಂತ ಹೇಳಿದರು. ಹಾಗಾಗಿ ನಾವು ಜಾಸ್ತಿ ಅಲ್ಲಿ ನಿಲ್ಲಿಲ್ಲ, ಸೀದಾ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಯಾವುದೇ ಥರ ಫೋಟೋ ಗೀಟೋ ಎಲ್ಲ ಅಲೋ ಇಲ್ಲ, ಹಾಗಾಗಿ ಆದಷ್ಟು ಹೊರಗಡೆನೇ ಫೋಟೋ ಮತ್ತು ವಿಡಿಯೋ ಕವರೇಜು ಮಾಡಿದ್ದೀನಿ. ಮತ್ತು ಹೊರಗಡೆ ಈ ಥರ ಆ್ಯಂಟಿಕ್ ಪೀಸ್ ಎಲ್ಲ ಇಟ್ಟಿದ್ದಾರೆ, ಅಂದರೆ ಶೋಕೇಸಲ್ಲಿ ಇರ್ತಾರಲ್ಲ ಆ ಥರ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಕಲೆಕ್ಷನ್ಸ್ ಮಾತ್ರ ಸೂಪರಾಗಿತ್ತು, ಬೇಕಾದವ್ರು ತೊಗೊಳ್ತಾ ಇದ್ದರು. ನಾವು ಜಸ್ಟ್ ನೋಡ್ಕೊಂಡು ಬಂದ್ವಿ, ಯಾವುದೇ ಥರ ತೊಗೊಳ್ಳಿಲ್ಲ, ಯಾಕಂದರೆ ತುಂಬ ಕಾಸ್ಟ್ಲಿ. ಮಾಮೂಲಿನೇ ಕಾಸ್ಟ್ಲಿ ಇರುತ್ತೆ. ಇನ್ನು ಆ್ಯಂಟಿಕ್ ಪೀಸು ಮತ್ತು ಚನ್ನಪಟ್ಟಣದ ಗೊಂಬೆದು ಅವೆಲ್ಲ ತುಂಬ ಕಾಸ್ಟ್ಲಿ ಇರುತ್ತಲ್ಲ, ಹಾಗಾಗಿ ನಾವು ಮಕ್ಕಳು ಮರಿ ಇಟ್ಕೊಂಡವರು ಅದೆಲ್ಲ ಮೇಂಟೈನ್ ಮಾಡೋದು ಎಕ್ಸ್ಪೆಷಲಿ ನನಗೆ ಕಷ್ಟ ಆಗುತ್ತೆ, ಹಾಗಾಗಿ ನಾನು ತೊಗೊಳ್ಳಿಲ್ಲ. ಆದ ನಂತರ ಎದುರುಗಡೆ ಈ ಥರ ನಾಗನಕಟ್ಟೆ ಇದೆ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಆ ನಂತರ ಕೆಳಗಡೆ ಬಂದರೆ ದೊಡ್ಡ ಗಣೇಶ ಟೆಂಪಲ್ ಸಿಕ್ಕುತ್ತೆ ನಿಮಗೆ. ಅದೇ ಕಡಲೆಕಾಯಿ ಪರಿಷೆ ಮಾಡ್ತಾರಲ್ಲ ಬಸವನ ಗುಡಿದು, ಆ ಕಡಲೆಕಾಯಿ ಪರಿಷೆ ನಡೆಯುವಂತಹ ದೊಡ್ಡ ಗಣೇಶ ಟೆಂಪಲ್ ಸಿಕ್ಕತ್ತೆ. ಅಲ್ಲೂ ಕೂಡ ನೀವು ಹಾಗೆ ಮೇಲ್ಗಡೆ ಒಂದು ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ. ಈ ರೀಲ್ಸ್ ಮಾಡೋರು, ಫೋಟೋ ತೆಕ್ಕೊಳ್ಳೋರು, ಫೋಟೋ ಶೂಟಿಗೆ ಅಂತ ಬರೋರು ಈ ಪ್ಲೇಸ್ನ ಆಯ್ಕೆ ಮಾಡ್ಕೊತಾರೆ. ಯಾಕೆ ಅಂತಂದರೆ ತುಂಬ ನಿಸರ್ಗದಿಂದ ತುಂಬಿದೆ, ಒಳ್ಳೊಳ್ಳೆ ಪೋಸು ಅಂತಂದರೆ ಕೊಡೋರಿಗೆ ತುಂಬ ಒಳ್ಳೆ ಜಾಗ ಇದು. ಯಾಕೆಂದರೆ ತುಂಬ ಕಾಡಿದ್ದಂಗಿದೆ, ಹಾಗೆಯೇ ಸಿಮೆಂಟಿಂದ ಮಾಡಿರುವಂತಹ ಪ್ರಾಣಿಗಳಿದಾವೆ. ಒಳ್ಳೆ ಬನ್ನೇರುಘಟ್ಟ ಝೂಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ, ಬಟ್ ನಿಜವಾಗ್ಲೂ ಪ್ರಾಣಿಗಳಿರಲ್ಲ, ಸಿಮೆಂಟಿನ ಪ್ರಾಣಿಗಳಿರ್ತವೆ. ಮಕ್ಕಳು ಸಿಮೆಂಟಿನ ಪ್ರಾಣಿಗಳ ಜೊತೆ ನೋಡಿಕೊಂಡು ಫೋಟೋ ತೆಕ್ಕೊಂಡು ಬರ್ಬೋದು. ಚೆನ್ನಾಗಿದೆ. ಒಟ್ಟು ಈ ಥರ ಸಿಟಿಯಲ್ಲಿ ಈ ಥರದೊಂದು ಪ್ಲೇಸ್ ಸಿಗೋದೆ ಒಂಥರ ಖುಷಿ ವಿಚಾರ. ಮೇಂಟೈನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಅಷ್ಟೇ ಹೋದಾಗ ಆದಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋ ರೀತಿಯಲ್ಲಿ ನಾವು ಇಟ್ಕೊಂಡು ಬರಬೇಕು. ಎಲ್ಲೆಲ್ಲೋದ್ರೂ ಆ ಪ್ಲಾಸ್ಟಿಕ್ಕು ಪೇಪರ್ಸು ಹಾಕಬಾರ್ದು, ಯಾಕೆಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್, ಅಷ್ಟೇ ನೀಟಾಗಿ ಇದೆ. ನೀವು ಆ ಕಡೆ ಹೋದರೆ ನೋಡ್ಕೊಂಬನ್ನಿ.
ಮಂಟಪದ ಮನೆ ಯಾರೋ ಇದೆ. ಈ ಕ್ರೊಕೊಡೈಲ್ ಹತ್ರ ಹೋಗಿದ್ವಿ. ಒಂದು ಸ್ವಲ್ಪ ಭಯ ಆಗುತ್ತೆ, ಅಷ್ಟು ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಇವಾಗ ಏನಂತಂದರೆ 4 ಗಂಟೆಗೆ ದೊಡ್ಡ ಗಣೇಶ ಇದು ತೆಗ್ದಿರಲ್ಲ. ನೀವು ಆ ಟೈಮ್ನಲ್ಲಿ ಏನಾದರೂ ಬಂದರೆ ಈ ಪಾರ್ಕೆಲ್ಲ ಮುಗಿಸ್ಕೊಂಡು 5 ಗಂಟೆಗೆ ದೊಡ್ಡ ಗಣೇಶ ಟೆಂಪಲ್ ಓಪನ್ ಆಗುತ್ತೆ. ನೀವು ಅಲ್ಲಿ ಹೋಗಿ ನೀವು ಇದು ಪೂಜೆನ ಮಾಡಿಸ್ಬಹುದು. 5 ಗಂಟೆಯಿಂದ ದೊಡ್ಡ ಗಣೇಶ ಟೆಂಪಲು ಓಪನ್ ಆಗೋದು. ಅಲ್ಲಿ ತನಕ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಯುಟಿಲೈಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ನಾವು ಹೋಗಿದ್ದ ವಾತಾವರಣ ಅಂತೂ ತಂಪಿನ ವಾತಾವರಣ, ಒಂದು ಸ್ವಲ್ಪ ಬಿಸಿಲು ಇರಲಿಲ್ಲ. ಒಂಥರ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು. ಇಲ್ಲ ಕಾಡಲ್ಲಿ ಹೋಗಿದ್ದೀವಿ ಅನ್ನೋ ಒಂಥರ ಫೀಲಲ್ಲಿದ್ವಿ ನಾವು. ಬಟ್ ರೀಲ್ಸ್ ಮಾಡೋರು, ಫೋಟೋ ತೆಕ್ಕೊಳ್ಳೋದು, ಫೋಟೋ ಶೂಟಿಂಗು ಅವರೇ ಜಾಸ್ತಿ ಇದ್ದರು. ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಬಟ್ ಓಕೆ, ಪರವಾಗಿಲ್ಲ. ಎಲ್ಲೋದ್ರೂ ಅದು ಇದ್ದೇ ಇರುತ್ತೆ. ನಾವು ಅದನ್ನೇ ಮಾಡೋದಲ್ವ. ಹಾಗಾಗಿ ಪರವಾಗಿಲ್ಲ. ಬಟ್ ಚೆನ್ನಾಗಿದೆ ಪ್ಲೇಸು. ಸಿಟಿಯಲ್ಲಿ ಈ ಥರದೊಂದು ಪ್ಲೇಸು ಸಿಕ್ಕೋದೇ ಕಷ್ಟ. ಈ ಥರ ಪ್ಲೇಸ್ ಸಿಕ್ಕಾಗ ಎಂಜಾಯ್ ಮಾಡ್ಬೋದು. ಪಿಕ್ನಿಕ್ ಸ್ಪಾಟ್ ಥರನೂ ಇದೆ. ಎಲ್ಲರೂ ಬಂದು ಅಲ್ಲಿ ಪಿಕ್ನಿಕ್ ಥರ ತಿಂತಾಯಿದ್ರು. ತುಂಬಾ ಚೆನ್ನಾಗಿದೆ. ನೀವು ಆ ಕಡೆಗೆ ಹೋದರೆ ಇಲ್ಲಿನೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಒಳ್ಳೆ ಕ್ಲಿಪ್ಸು ನಮಗೆ ಸಿಕ್ಕಿದೆ. ನನಗಂತೂ ಒಳ್ಳೆ ಚೆನ್ನಾಗಿ ಅನಿಸ್ತು. ಎಂಜಾಯ್ ಮಾಡಿ ನಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಯಿತು. ಫುಲ್ ಎಂಜಾಯ್ ಮಾಡಿದ್ರು. ಸ್ವಲ್ಪ ನಡಿಬೇಕಾಗುತ್ತೆ, ಆದ್ರೂ ಓಕೆ. ಮಕ್ಕಳಿಗೆ ನಡೆಯೋದಿದ್ದೇ ಇರುತ್ತೆ. ಬಟ್ ಬೇರೆ ಪಾರ್ಕಿಗೆಲ್ಲ ಹೋಲಿಸಿದ್ರೆ ಇದು ಒಂಥರ ಚೆನ್ನಾಗಿದೆ ಪಾರ್ಕು. ನೋಡಿ, ಎಂಜಾಯ್ ಮಾಡಿ. ಹಾಗೆ ಅಲ್ಲಿಂದ ಸೀದಾ ಗವಿಗಂಗಾಧರಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಸ್ಟ್ರಿಕ್ಟ್ಲಿ ಫೋಟೋ ತೆಗಿಬಾರ್ದು ಅಂತ ಹೇಳಿದರು. ಹಾಗಾಗಿ ನಾನು ತೆಗ್ದಿಲ್ಲ. ಬಟ್ ಆದಷ್ಟು ಹೊರಗಡೆನ ಕವರ್ ಮಾಡಿದ್ದೀನಿ. ನಮ್ಮ ಮನೆಯವರಂತೂ ತುಂಬಾ ಖುಷಿಯಾದರು. ಯಾಕೆಂದರೆ ಅವ್ರ ಫೇವ್ರೆಟ್ ಪ್ಲೇಸ್ ಅಂತಂದರೆ ಒಂದು ಬಸವನಗುಡಿ, ಇಲ್ಲಾಂದರೆ ಮಲ್ಲೇಶ್ವರಮ್ಮು. ಇವತ್ತು ದಿನ ಫುಲ್ ಖುಷಿಯಾಗಿದ್ದರು. ಏಕೆಂದರೆ ಅವ್ರ ಬರ್ತಡೇ ದಿನವೇ ಅವರು ಬಸವನಗುಡಿನ ಫುಲ್ ಟೂರ್ ಹೊಡೆದಿದ್ದಾರೆ. ಹಾಗಾಗಿ ಅವರಿಗೂ ಫುಲ್ ಖುಷಿ. ಹಾಗೆ ನಮಗೂ ಎಲ್ಲರಿಗೂ ಖುಷಿ ಆಯಿತು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.